ವೆಲ್ಕಮ್ ಬ್ಯಾಕ್ ಟು ಆತ್ಮ ಆಫ್ಲೈನ್ ವ್ಲಾಗ್. ಇವಾಗ ಜಿಮ್ಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಏನಾಯ್ತು ಗೊತ್ತಾ, ಇದು ನಾನು ಇವತ್ತೊಂದು ವ್ಲಾಗು ಪೋಸ್ಟ್ ಮಾಡಬೇಕು ಅಂತ ನಾನು ರಾತ್ರಿನೇ ಇಟ್ಬಿಡ್ತೀನಿ ಸ್ಕೆಡ್ಯೂಲ್ ಮಾಡಿ. ನಾನು 2 PM ಇಡೋ ಬದಲು 2 AM ಇಟ್ಬಿಟ್ಟಿದ್ದೀನಿ. ಆಮೇಲೆ ಬೆಳಗ್ಗೆ ಎದ್ದು ನೋಡ್ತೀನಿ 100 ಒಂದು ಕಮೆಂಟು. ಆಮೇಲೆ ಕಮೆಂಟ್ ಯಾರೋ ಹೇಳಿದ್ರಿ, ಬ್ರೋ ಈ ಟೈಮಲ್ಲಿ ಅಪ್ಲೋಡ್ ಮಾಡಿದ್ದೀರಾ ಅಂತ. ಆಮೇಲೆ ನಾನು ಡಿಲೀಟ್ ಮಾಡಿಬಿಟ್ಟು ಮತ್ತೆ ಸ್ಕೆಡ್ಯೂಲ್ ಮಾಡೋಕ್ಕೆ ಇಟ್ಟಿದ್ದೀನಿ 2 PMಗೆ. ಕ್ರೇಜಿ. ಇವಾಗ ಜಿಮ್ಗೆ ಹೋಗ್ಬೇಕು. ಇಲ್ಲಿ ಜಿಮ್ ಹತ್ರ ಗಾಡಿ ಪಾರ್ಕ್ ಮಾಡೋದ ಅಂತ ನೋಡಿದ್ರೆ ಇಲ್ಲಿ ಸಿಮೆಂಟು ಕಲ್ಲೆಲ್ಲ ಹಾಕ್ಬಿಟ್ಟವ್ರೆ. ಆದರೆ ಇವಾಗ ಜಿಮ್ಗೆ ಹೋಗೋಣ. ಸರ್ ಇವಾಗ ವರ್ಕೌಟ್ ಮುಗೀತು. ಬಾಯ್ ಬ್ರೋ. ಇವ್ರದ್ದು ಇಳಿ ನಿಮ್ಮದು ಬರೋಕ್ಕೆ ಹೇಳಿ ಎಲ್ಲರಿಗೂ. ಎಲ್ಲ ಜಿಮ್ಮಿಗೆ ಬನ್ನಿ ಅಂತ ಹೇಳಿ. ಅಲ್ಲ ಇದಕ್ಕೆ 1 ಇಯರ್ಗೆ ಹಾಂ 1 ಇಯರ್ ಆಗುತ್ತೆ 18th. ಹಾಂ ಹೊಸ ಆಫರ್ ಬರಬೇಕು ಅಂದ್ಕೊಂಡಿದ್ದೀನಿ. ನಿಮ್ಮ ಇದರಲ್ಲಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಬೋದು. ಒಂಥರ ಸಖತ್ ಬಿಸಿಲು. ಒಂದೊಂದು ದಿನ ಮೈಸೂರು ವೆದರ್ ಹೆಂಗೆ ಅಂದರೆ ಒಂದಿನ ಚೆನ್ನಾಗಿರುತ್ತೆ ಬೆಳಗ್ಗೆ ಹೊತ್ತು, ವಾವ್ ಸೂಪರ್ ವೆದರ್ ಅಂತ. ಆಮೇಲೆ ಒಂದೊಂದು ದಿನ ಬಿಸಿಲಾಗ್ಬಿಡುತ್ತೆ. ಇವಾಗ ಮನೆಗೆ ಹೋಗಬೇಕು. ಮನೆಗೆ ಹೋಗಿ ಸಿಗೋಣ. ಸೊ ಇವಾಗ ಸ್ನಾನ ಆಗಿ ಫುಲ್ ರೆಡಿ ಆಗಿದ್ದೀನಿ ಆಫೀಸ್ಗೆ ಹೋಗೋಕ್ಕೆ. ಇವಾಗ ತಿಂಡಿ ತಿನ್ಕೊಂಡು ಹೋಗೋಣ. ಹಾಂ ತಿಂಡಿ ಇಡ್ಲಿ, ಬೇಳೆ ಸಾರು ಮತ್ತು ಚಟ್ನಿ. ಹಾಂ ಅಮ್ಮ ಏನೋ ಮಾಡ್ತಾರೆ. ಮತ್ತೆ ಬೆಣ್ಣೆ ಕಾಯಿಸ್ತೀವಿ. ಇವ್ರಿಗೆ ಬೆಣ್ಣೆ ಮಾಡೋದು ಪ್ರೊಸೆಸ್ ಒಂದಿನ ವೀಡಿಯೋ ಬೇಕಂತೆ. ಹಾಂ ಯಾವತ್ತಾದರೂ ಭಾನುವಾರದ ಹೊತ್ತು ಮಾಡೋಂಗಿದ್ರೆ ಮಾಡಿ. ಹಾಂ ಇದು ಬೆಣ್ಣೆಗೆ 4 ಕಾಯಿಸೋಕ್ಕಿಟ್ಟರು. ಹಾಂ ಹಾಂ ಸೊ ಇವಾಗ ಹೊರಟೆ. ಬೈ. ಹಾಂ ಇವಾಗ ನೆಕ್ಸ್ಟು ಆಫೀಸ್ ಹತ್ರ ಹೋಗಿ ಸಿಗೋಣ. ಸೊ ಇವಾಗ ಆಫೀಸ್ ಹತ್ರ ಬಂದೆ. ಇವಾಗ ನೆಕ್ಸ್ಟ್ ಕೆಲಸಕ್ಕೆ ಹೋಗಬೇಕು. ಮಂಡೇ ಅಂದರೆ ಒಂಥರ ಮಬ್ಬು. ಸೊ ಇವಾಗ ಕೆಲಸ ಮುಗೀತು. ಆಚೆ ಬಂದು ಇವತ್ತು ನಾನೊಬ್ಬ ಫ್ರೆಂಡ್ ಸಿಗ್ತೀನಿ ಅಂದಿದ್ದ, ಕಿರಣ್ ಅಂತ. ನೀವು ನೋಡಿರ್ತೀರ, ನಾನು ವೀಡಿಯೋ ಕಾಲೆಲ್ಲ ಮಾಡ್ತಿರ್ತೀನಲ್ಲ. ಅವ್ನು ನೋಡಿದ್ರೆ ಕಾಲ್ ಮಾಡಿದ್ರೆ ಎತ್ತುತ್ತಾನೆ ಇಲ್ಲ. ಆಮೇಲೆ ಅವ್ರ ಮಾವ ಕಾಲು ಎತ್ತಿಬಿಟ್ಟು ಅವ್ನು ಮಲ್ಕೊಬಿಟ್ಟವನಪ್ಪ ಅಂತ. ಸೊ ಇವಾಗ ಇಲ್ಲಿ ಯಾವುದೋ ಒಂದು ದೇವಸ್ಥಾನ ಇದೆ, ದೇವಸ್ಥಾನ ಮುಂದೆ ಎತ್ತಿದ್ದೀನಿ. ಸೊ ಇವಾಗ ಮನೆಗೆ ಹೋಗ್ಬೇಕು. ಇವಾಗ ಅದು ಇಲ್ಲಿ ರಸ್ತೆ ಕಾಮಗಾರಿ ಆಗ್ಬೇಕು, ಅದಕ್ಕೆ ಫುಲ್ಲು ಟ್ರಾಫಿಕ್ ಜಾಮ್. ಡೈಲಿ ಬರ್ಬೇಕಾದ್ರೆ ಇದೇ ಪ್ರಾಬ್ಲಮ್ ಇಲ್ಲಿ. ನಂದು ಇವಾಗ ಕಂಪ್ನಿಯಿಂದ ಒಂದು ಸಿಮ್ ಕೊಟ್ಟರು. ಸೊ ಅದಕ್ಕೆ ನನ್ನ ಹತ್ರ ಒಂದು ಬೇಸಿಕ್ ಫೋನ್ ಇದೆ. ಸೊ ಅದಕ್ಕೆ ಚಾರ್ಜರ್ ಇಲ್ಲ, ಚಾರ್ಜರ್ ತಗೊಂಡೆ ₹100 ಇಲ್ಲೇ ಹೋಗೋದಿರಿ. ಸೊ ಇವಾಗ ಮತ್ತೆ ನನ್ನ ಫ್ರೆಂಡ್ ಕಿರಣ್ ಕಾಲ್ ಮಾಡಿದ್ದ, ಸಿಗ್ತೀನಿ ಇರೋ ಅಂದ. 7:15 ತನಕ ಕಾಯ್ತೀನಿ, ಬಂದರೆ ನೋಡೋದ. ಕರೆಕ್ಟು ಗೈಸ್. ಇನ್ನೊಂದು ಮರ್ತೋಗ್ಬಿಟ್ಟಿತ್ತು. ಲೈಕ್ 1 ಇಯರ್ ಬ್ಯಾಕು ನಾನು ಒಂದು ಶಾರ್ಟ್ ಮೂವಿ ಶೂಟ್ ಮುಗಿಸ್ಕೊಂಡು ಬರ್ತಾಯಿದ್ದೆ ರಾತ್ರಿ. ನೋಡಿದ್ರೆ ನನ್ನ ಹತ್ರ ಅವಾಗ ನನಗೆ ಹೆವಿ ಬ್ಯಾಡ್ ಟೈಮ್ ಅಂದ್ಕೊಳ್ಳಿ, ಸಖತ್ ಬ್ಯಾಡ್ ಟೈಮು. ಸೊ ಅವಾಗ ಏನಾಯಿತು, ಬರ್ತಾಯಿದ್ದೀನಿ, ನಾನು ಜೋಬಲ್ಲಿದ್ದಿದ್ದು ಫೋನ್ ಬಿದ್ದೋಗಿದೆ ಕೆಳಗಡೆ. ಇದೇ ಸ್ಪಾಟಲ್ಲಿ ಬಿದ್ದೋಗಿದ್ದು, ಇದೇ ಸ್ಪಾಟಲ್ಲಿ. ಆಮೇಲೆ ಬಿದ್ದೋಗ್ಬಿಟ್ಟು ಹುಡುಕಿ, ಫ್ರೆಂಡೆಲ್ಲ ಬಂದು ಹುಡುಕಿ, ರಾತ್ರಿ ಎಲ್ಲ ಸಿಗಲಿಲ್ಲ. ಆಮೇಲೆ ಬೆಳಿಗ್ಗೆ ಮನೆಗೆ ಹೋಗಿ ಲ್ಯಾಪ್ಟಾಪಲ್ಲಿ ಗೂಗಲ್ ಕನೆಕ್ಟ್ ಆಗಿತ್ತು, ಅಲ್ಲಿಂದ ಹುಡುಕಿ ಇಲ್ಲೇ ಇದೇ ಲೊಕೇಶನ್ ಇದೆ ಅಂತ ಬಂತು. ಇಲ್ಲಿ ಬಂದ್ಬಿಟ್ಟು ನೋಡಿದ್ರೆ ಲೊಕೇಶನ್ ತೋರಿಸ್ತಾ ಇದೆ. ಆಮೇಲೆ ಎಲ್ಲೂ ಸಿಗಲಿಲ್ಲ. ಯಾವುದೋ ಮೊಬೈಲ್ ಅಂಗಡಿ ಇತ್ತು, ಅದ್ರ ಮೇಲೆ ಡೌಟ್ ಇತ್ತು ನನಗೆ. ಆದರೆ ಪರವಾಗಿಲ್ಲ, ಹೋಯ್ತದು ಅಷ್ಟೇ. ಹೊಸ ಫೋನು, ಯಾವುದು Redmi 14. ಸೊ ಗೈಸ್, ಕಿರಣ್ ಏನೋ ಮತ್ತೆ ಕೆಲಸ ಬಂದ್ಬಿಡ್ತು, ಹೋಗ್ಬೇಕು ಅಂದ. ಅವ್ನಿಗೇನೋ ನಾಳೆನೇ ಏನೋ ರಜಾ ಸಿಕ್ಕಿಲ್ಲ ಅಂತ ಹೋಗ್ಬೇಕಂತೆ. ಸೊ ಸುಮ್ಮನೆ ಕಾಯಿದೆ, ಏನೂ ಮಾಡೋಕ್ಕಾಗಲ್ಲ, ಲೈಫ್ ಬ್ರೋ ಅಂತ ಹೇಳುತ್ತಾ ಇವಾಗ ಮನೆಗೆ ಹೋಗ್ಬೇಕು. ಸಿಗುತ್ತೆ. ಇವಾಗ ಮನೆಗೆ ಬಂದೆ, ಅಜ್ಜಿ ಇಲ್ಲವ್ರೆ. ಅಮ್ಮ ಹೋಗಿತ್ತು ಆಚೆ. ಅಜ್ಜಿಗೆ ಖುಷಿ ನಾನು ಬೇಗ ಬಂದೆ ಅಂತ. ಕಾಲೇಜಲ್ಲಿ ಇರ್ಬೇಕಾದ್ರೆ ಲೇಟಾಗಿ ಬರ್ತಾಯಿದ್ದೆ. ಅದಕ್ಕೆ ಏನಂತಾರೆ ಡಾಕ್ಟ್ರ? ಏನಂದ್ರೆ ಡಾಕ್ಟ್ರ್? ಹಾಂ
ಹೀಗೆ ಇರುತ್ತೆ ಹಾಂ ಹೇಳಿದ್ರು. ಇವಾಗ ಊಟ ಆಯಿತು. ಊಟ ಆಗಿಬಿಟ್ಟು ಸ್ವಲ್ಪ ಎಡಿಟ್ ಮಾಡಬೇಕು ಅಂತ ಕೂತಿದ್ದೀನಿ. ಆ್ಯಂಡ್ ಆಲ್ಸೋ ಎಲ್ಲರೂ ಅಮ್ಮಂಗೆ ಟೈರ್ಡ್ ಆಗ್ಬಿಟ್ಟು ಮಲ್ಕೊಬಿಟ್ಟಿದ್ದಾರೆ. ಆ್ಯಂಡ್ ಕೆಲಸದವ್ರು ಹುಡುಕ್ತಾ ಇದ್ದೀವಿ, ನಿಮ್ಗೆ ಯಾರು ಸಿಕ್ಕಿದ್ರೆ ಹೇಳಿ, ಬಿಕಾಸ್ ಅಡುಗೆಗೆಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈ ಫೋನು ಇವತ್ತಿಂದ ನಾನು ಆಫೀಸ್ಗೆ ಅಂತ ಯೂಸ್ ಮಾಡೋದು. ಆ್ಯಕ್ಚುಲಿ ಈ ಫೋನ್ ನಾನು 2024 ತಗೊಂಡಿದ್ದು. ಯಾಕೆ ಗೊತ್ತಾ? ಏನಪ್ಪ ಇದು, ಯಾಕಂದರೆ ಆವಾಗ 2024 ಅಲ್ಲ 2023 ಕರೆಕ್ಟ್ 2023 ಜೂನಿಂದ 2024 ಫೆಬ್ರವರಿವರೆಗೆ ಇದೇ ಫೋನ್ ಯೂಸ್ ಮಾಡ್ತಿದ್ದು ನಾನು. ನೋ ಸ್ಮಾರ್ಟ್ ಫೋನ್. ಒಂದು 8 ತಿಂಗಳು ನೋ ಸ್ಮಾರ್ಟ್ ಫೋನ್ ಚಾಲೆಂಜ್ ಮಾಡಿದ್ದೆ. ಅಂದರೆ ಮನೆಗೆ ಬಂದಾಗ ನನ್ನ ಹತ್ರ ಲ್ಯಾಪ್ಟಾಪ್ ಇತ್ತು ಅವಾಗೊಂದು. ಮನೆಗೆ ಬಂದಾಗಷ್ಟೇ ಯೂಟ್ಯೂಬಲ್ಲಿ ಏನಾದ್ರು ನೋಡು, ಸೋಷಿಯಲ್ ಮೀಡಿಯಾ ಎಲ್ಲ ಡಿಯಾಕ್ಟಿವೇಟು. ಮನೆಗೆ ಬಂದಾಗ ಯೂಟ್ಯೂಬಲ್ಲಿ ಏನಾದ್ರು ಸ್ವಲ್ಪ ನೋಡೋದಷ್ಟೇ. ಅದೂ ಇಲ್ಲ, ಯಾಕಂದರೆ ವೈಫೈ ಇರಲಿಲ್ಲ ಆವಾಗ. ಸೊ ನಾನು ಬೇರೆ ಹತ್ರ ಡಿಪೆಂಡಾಗೆಲ್ಲ ಮಾಡಬೇಕಾಗಿತ್ತು. ಸೊ ಅದು ಇರಲಿಲ್ಲ. ಸೊ 8 ತಿಂಗಳು ಇದು ಯೂಸ್ ಮಾಡ್ತಾಯಿದ್ದೆ. ಒಂಥರ ಚಾಲೆಂಜಾಗಿ ತೊಗೊಂಡಿದ್ದೆ, ಏನಪ್ಪ ಅಡಿಕ್ಷನ್ ಆಗಿಬಿಡುತ್ತೆ ಫೋನ್ದು ಇದು ಮಾಡೋದ ಅಂತ. ಚೆನ್ನಾಗಿತ್ತು. ಆದರೆ ಒಂದು ಬ್ಯಾಕ್ ಡ್ರಾಪ್ ಏನು ಅನಿಸಿದಂದರೆ, ಇದು ಯು ಪಿ ಐ ಎಲ್ಲ ಪೇಮೆಂಟ್ ಮಾಡ್ಬೇಕಾದ್ರೆ ಹೆವಿ ಕಷ್ಟ ಆಗಿರ್ತದೆ. ನನ್ನ ಹತ್ರ ಕಾರ್ಡ್ ಇರಲಿಲ್ಲ, ಕಾರ್ಡ್ ಕಳೆದೋಯ್ತು. ಸೊ ಒಂದೊಂದು ಸತಿ ಕಷ್ಟ ಆಗೋದು. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಸಖತ್ ಅನ್ಕೊಳ್ಳಿ. ಇವಾಗ ಮತ್ತೆ ಈ ಫೋನಿಗೆ ವಾಪಸ್ ಬಂದಿದ್ದೀನಿ ಆಫೀಸ್ ಫೋನ್ ಥರ ಯೂಸ್ ಮಾಡ್ಕೊಳ್ಳೋಕ್ಕೆ. ಸೊ ಇದನ್ನ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಇವಾಗ ಎಡಿಟ್ ಮಾಡಿ ಹೆವಿ ಟೈರ್ಡ್ ಆಗ್ತಾಯಿದೆ. ಏನೋ ಗೊತ್ತಿಲ್ಲ, ಇವತ್ತೊಂಥರ ಮಬ್ಬು ಬೆಳಗ್ಗೆಯಿಂದ ಒಂಥರ ಕಣ್ಣಲ್ಲಿ ಒಂಥರ ಗಂಟು ಕಟ್ದಂಗೆ ಆಗುತ್ತೆ ಗೊತ್ತಾ ನಿಮಗೆ, ಒಳಗಡೆ ಒಂಥರ ಆ ಥರ ಫೀಲಿಂಗು. ಮೋಸ್ಟ್ಲಿ ಜಾಸ್ತಿ ಸ್ಕ್ರೀನ್ ಟೈಮ್ ಆಗೋಯ್ತು ಅದಕ್ಕೆ ಅನಿಸುತ್ತೆ. ಸೊ ಇವಾಗ ಎಡಿಟ್ ಮಾಡಿ ಮಲ್ಕೊಬಿಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟುಡೇಸ್ ವ್ಲಾಗ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಕೂಡ ಮಾಡಿ. ಆ್ಯಂಡ್ ಆತ್ಮ ಆಫ್ಲೈನ್ ಸೈನ್.